ಒಂದು ನೀತಿಯ ಹಾಡನ್ನು ಹಾಡಿರ್ತಕ್ಕಂಥ ಮುದ್ದಿನ ಸಹೋದರಿಗೆ ಮುದ್ದಿನ ತಂಗಿಗೆ ಎಲ್ಲಾರು ಒಂದು ಜೋರಾದ ಚಪ್ಪಾಳೆ ಕೊಡ್ಬೇಕ್ರಿ. ಇದು ಸಾಮಾನ್ಯ ಹಾಡಲ್ಲ. ಅಮೋಘ ಸಿದ್ಧನನ್ನ ಅಗಲು ಹೊತ್ತಿನೊಳಗ ಜನ್ನಾದೇವಿಗೆ ಆದ್ರೂ ಈ ಕತ್ತಿ ಆಗಿರಬಹುದು. ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಏನು ಹುಟ್ಟಿ ಬಂದಾರಲ್ಲ, ಸಾಮಾನ್ಯ ಸಿದ್ಧರಲ್ಲ. ಕರೆ ಇವ್ರ ತಾಯಿಗೆ ತನ್ನ ಬಳಗ ಅಗಲಿ ಬರು ಯಾಳೆ ಬಂದ. ಇದು ಈಗಲ್ಲ, ಬೆಳಿಗ್ಗೆ 5 ಗಂಟೆದ ಮುಂದ ನಾವು 2 ಸತ್ಸಂಗದವರಿಗೆ ನಿಮ್ಮ ಮತ್ತಿಗೆ ಮುಟ್ಟಿದಷ್ಟು ಅರಣ್ಯ ಸಿದ್ದೇಶ್ವರ ಮಲಕಾರ ಸಿದ್ದೇಶ್ವರನ ತಾಯಿದು ಜನ್ನಾದೇವಿದು ತಮ್ಮ ಬಳಗ ಬಿಟ್ಟು ಅಗಲಿ ಮೇಲನಾಡಿಗೆ ಎಲ್ಲಿ ಬಂದಾರ ಅಂತಂದ್ರೆ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಕೆರೂರ ಗ್ರಾಮಕ್ಕೆ ಬಂದಾರ. ಇಲ್ಲಿ ಕೆರೂರ ಗ್ರಾಮಕ್ಕೆ ಬಂದು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಕರ್ಲುಂಡಿ ಅಂತಕ್ಕಂಥ ಅಲ್ಲಿ ಲಿಂಗಕ್ಕೆ ನಡ್ಕೊಂಡು ಇಲ್ಲಿ ಎಲ್ಲಾ ಪುಣ್ಯಾತ್ಮರು ಕೊಟ್ಟಿರ್ತಕ್ಕಂಥ ಜೇನಿಗೆಗಳನ್ನ ಆಕಳ ಹಿಂದೆ ಮಾಡಿಕೊಂಡು ಅವ್ರು ಏನು ಮಾಡ್ಯಾರತಪ್ಪ ಕೇಳಿದ್ರೆ ಕರ್ಲುಂಡಿ ಹುತ್ತಿನ ಮೇಲೆ ಏರಿ ಹುಟ್ಟಗುಮರ ಆಕಳ ಹಾಲು ಗರಿಯುವುದರಿಂದ ಇಲ್ಲಿ ಹುತ್ತಿನೊಳಗೆ ಪರಮಾತ್ಮ ಇರಬಹುದು ತಿಳ್ಕೊಂಡು ನಡ್ಕೊಂಡು ಜಗ ಬೆಳಗು ಮಕ್ಕಳು ಹುಟ್ಟಿದ್ರು. ಪಟ್ಟಣ ಕಡಲು ಯುಟೋಬ್ರಾಯನ ಗುಡಿ ಹಗಲು ಕಟ್ಟಿದ್ರೆ ಇರುಳು ಬೀಳ್ತಿತ್ತು, ಇರುಳು ಕಟ್ಟಿದ್ರೆ ಹಗಲು ಬೀಳ್ತಿತ್ತು. ಆ ಕಟ್ಟು ಗುಡಿಗೆ ಯಾರಿಂದ ನಿತ್ತೈತಿ ಅಂತಂದ್ರೆ ಇವನೇ ನನ್ನಪ್ಪ ಅರಣ್ಯ ಸಿದ್ದೇಶ್ವರನಿಂದ ನಿತ್ತ. ಸಾಮಾನ್ಯ ಸಿದ್ಧಾಟಿಕಲ್ಲ ಇದು. ನಾವು ಹೇಳಬಾರ್ದಂತಕ್ಕಂಥ ವಿಚಾರ ಇಟ್ಟುಕೊಂಡು ದೈವಕ್ಕೆ ಎರಡು ಮೇಳಗದವ್ರಿಗೆ ನಿಮ್ಮ ಮತ್ತಿಗೆ ನೆಲಕ್ಕೆದಷ್ಟು ಹೇಳ್ರಿ ಅಂತಕ್ಕಂಥ ಮಾತನ್ನ ನಾವು ಹೇಳಿದೆವು. ಕರೆ ಅವ್ರಿಗೆ ಏನಾಗ್ಯದ ಅಂತ ಕೇಳಿದ್ರ ಆ ಸಮಯದ ಅಭಾವ ಹೆಚ್ಚಿರ್ಲಾರ್ದಕ್ಕಾಗಿ ದೈವದವ್ರು ಯಾರಾದ್ರೂ ಏನಾರ ಅಂದಿಗಿಂದಾರ ಅಂತೇಳಿ ಅವರು ತಮ್ಮ ಚರಿತ್ರೆಯನ್ನು ಒಂದು ಮತ್ತಿಗೆ ಮುಟ್ಟಿದಟ್ಟು ತಿಳಿಸ್ಲಿಕ್ಕತ್ತಾರ. ಅಷ್ಟೇ ಆನಂದ. ಎಷ್ಟು ಆನಂದ ಆಯ್ತು ಅಂತ ಕೇಳಿದ್ರ ನಮ್ಮಲ್ಲಿ ಬಹಳ ಮೇಳಗಳದಾವ್, ಇಲ್ಲತ್ತಿಲ್ಲ. ಖರೆ ಭಗವಂತ ಎಲ್ಲರಿಗೂ ಇಂಥ ಕಂಠನ ಕೊಟ್ಟಿಲ್ಲ. ಯಾಕ್ರಿ ಅಂತ ಸುಂದರವಾಗಿರ್ತಕ್ಕಂಥ ಕಂಠನ 2 ಮಕ್ಕಳಿಗೆ ಕೊಟ್ಟಾರ. 2 ಮಕ್ಕಳು ಇವತ್ತಿನ ದಿವಸ ಸರಿಯಾದ 28 ತಾರೀಕು ನಮಗೆ ಸಿಕ್ಕುದೊಂದು ದೊಡ್ಡ ಆನಂದ ಅದು. ಯಾಕಂತ ಕೇಳ್ರಿ ನಾಳೆ 3 ತಾರೀಕು ಕುಂಬಾರ ನಿಂಗಪ್ಪಣ್ಣ ಬರೋದನ್ ಇಲ್ಲೇ. ಕರೆ ಅವನ ಜೊತೆ ಬಾಳ ನಾವು ಇಂತ ಹಗರದೇವು, ನಾವೇ ಇದ್ದೇವು. ಕರೆ ಜೋಡ್ನಾ ಸರಿ ಆಗ್ಲಿಲ್ಲ. ಹಂಗ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಜೋಡ್ನಾ ಅದ. ಈ ಜೋಡ್ನಾದ ಆನಂದ ಬಹಳ ಆಗ್ಯದ. ಅದಕ್ಕೆ ಈ ಆನಂದಕ್ಕ ಅರಣ್ಯ ಸಿದ್ಧನ ಜಾತ್ರೆಗೆ ಭಗವಂತನ ಕತ್ತಿ ನನಗನಿಸ್ತು ತಂಗಿ ಹುಟ್ಟಬಾರದು ಹೆಣ್ಣಿನ ಜನ್ಮಕತ್ತ ಹಾಡ್ಯಾಳ. ಹಿಂದೆ ಜನ್ನಾದೇವಿಗೆ ಮಲಕಾರ ಸಿದ್ಧ ಹಿರೇಸ್ತನ ಮಾಡಿ ನ್ಯಾಯ ಪಂಚಾಯಿತಿ ಮಾಡಿ ನೀ ಹೋಗುವತ್ತು ಕಳ್ಸಕರ ಅಪ್ಪ ಅಮೋಘ ಸಿದ್ಧ ಹೇಳ್ತಾನ, ಧರ್ಮರಾಸ್ತಿ ಮಗಳ ಧರ್ಮರಿಗಲ್ಲದ ನಿನಗೆ ದಕ್ಕುದಲ್ಲ, ಹೋಗು ಮೇಲನಾಡಿಗೆ ನಿನ್ನ ಬೆನ್ನಿಂದಿರ್ತೀನಿ ತಾಪ ಮಾತಾಡ್ಯಾನ. ಆ ಕತ್ತಿಗಾಯ್ತು, ಈ ಮಗಳ ಹಾಡಿದ್ದಕ್ಕಾಯ್ತು. ಅಷ್ಟೇ ಆನಂದವಾಗಿರ್ತಕ್ಕಂಥ ವಿಷಯನ್ನ ದೈವಕ್ಕೆ ತಿಳಿಸಿಕೊಟ್ಟಳು. 5 ಗಂಟೆ ತನ ಸತ್ಯಸಿದ್ಧರ ಚರಿತ್ರೆಯನ್ನ ಬಹಳ ಸುಂದರದಿಂದ ನೀವು ಕೂತು ಕೇಳಿ. ನಂದು ಇದೇನು ಆಸೆ ಐತಿ ಅಂತ ಕೇಳಿದ್ರೆ ಹೋದ ವರ್ಷ ನಿವಾಳಿಕೆ ಕತ್ತಿ ಹೇಳಿ ನಿಲ್ ಗುರುತಿಲ್ಲ. ಹೋದ ವರ್ಷ ದಡ್ಡಿ ಮೇಳ ತಗೊಂಡು ನಾ ಬಂದಿದ್ದಿಲ್ಲ. ಹರ್ನಾಳ್ ರೇಖಾಯ್ತು ದಡ್ಡಿ ಕಾವೇರಿ ಅವರು ಹಾಡಿದ ಹೊತ್ತಿನೊಳಗ ಎಲ್ಪರಟ್ಟಿಗೆ ನಾಳೆ 9 ತಾರೀಕು ಬೆಳಗಾನ ಜಾತ್ರೆ ಆಗಿ 10 ತಾರೀಕು ಬೆಳಕಿಗೆ ನಿವಾಳಿ ಹಾಕದ. ನಿವಾಳಿಕೆ ಹೆಂಗಾಗ್ತೈತಿ ಮಲ್ಲಣ್ಣ? ಕರೆ ಕಲಿಯುಗದೊಳಗೆ ಸದ್ಯಕ್ಕೆ ಸಿದ್ಧಾಟಿಕೆ ಸದ್ಯ ಪೂಜಾರಿಯ ಬಾವಿ ಒಳಗೆ ಇಳಿದು ಮ್ಯಾಲ ಬರೋದ್ರಾಗಂದ್ರ 1 ಮಿನಿಟರ ಜೀವ ಹೋಗಿ ಬರ್ತದ. ನೋಡಾಕ ಎಲ್ಪರಟ್ಟಿಗೆ ಬಂದ್ರ 1 ನಿಮಿಷ ಪ್ರಾಣ ಹೋಗಿ ಬರ್ತದ. ಯಾಕೆ ಹೋಗಿ ಬರ್ತಿರ್ಬೇಕಂತ ದೊಡ್ಡ ಕತ್ತಿ ಅದ. 5 ಗಂಟೆ ಸುಮಾರು ಮರುಪಾಳಿಯಲ್ಲಿ ನಾ ಬಂದು ನಿಮಗೆಲ್ಲರಿಗೂ ನಿಮ್ಮ ಆನಂದ ಆಗಂಗ ಎಲ್ಲಾರು ಹೇಳುತ್ತಾ ಹೊಂಟಾರ. ಕರೆ ಸತ್ಯಸಿದ್ಧರ ಚರಿತ್ರೆಯನ್ನ ಪಟ್ಟಣ ಕಡಲು ಯುಟೋಬ್ರಾಯನ ಗುಡಿ ಹಗಲ ಕಟ್ಟಿದ್ರೆ ಇರುಳು ಹೆಂಗ ಬೀಳ್ತಿತ್ತು, ಇರುಳು ಕಟ್ಟಿದ್ರೆ ಹಗಲು ಹೆಂಗ ಬೀಳ್ತಿತ್ತು, ಯಾರಿಂದ ಯುಟೋಬ್ರಾಯನ ಗುಡಿ ನಿಂತಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಆನಂದ ಪಡಿಸಿ. ಅರಣ್ಯ ಸಿದ್ದೇಶ್ವರ ಇವು ಸಾಮಾನ್ಯ ಸಿದ್ಧರಲ್ರಿ ಇವರು. ಅದಕ್ಕೆ ಹೇಳ್ಯಾರಲ್ಲ, ದಶರಥ ಮಹಾರಾಜನಿಗೆ 3 ಮಂದಿ ಹೆಂಡ್ರು, ಕೈಕೆ ಕೌಶಲ್ಯ ಸುಮಿತ್ರೆ. ಇವ್ರ ಹೊಟ್ಟಿಲಿ 4 ಮಂದಿ ಮಕ್ಕಳು, ರಾಮ ಲಕ್ಷ್ಮಣ ಭರತ ಶತ್ರುವಿಘ್ನ. 4 ಮಂದಿ ಮಕ್ಕಳಿದ್ರು. ಒಂದು ಟೈಮ್ ದಶರಥ ಮಹಾರಾಜ ಮಾತು ಕೊಟ್ಟಿದ್ದ. ಯಾರಿಗೆ? ಕೈಕಾಗ ಮಾತು ಕೊಟ್ಟಿದ್ದ. ನೀನ್ ಏನಾದ್ರೂ ಬೇಡಿರ್ತಕ್ಕಂಥ ವರ ನೀವು ಕೇಳಿದ ಸಮಯದಲ್ಲಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ. ಅಯೋಧ್ಯ ಪಟ್ಟಣದೊಳಗ ರಾಜ್ಯ ಗಾದಿಗೇರಬೇಕಾಯ್ತು. ಯಾರು? ರಾಮ ರಾಜ್ಯ ಗಾದಿಗೇರುವ ಕೈಕಾನ ಮನುಷ್ಯನೊಳಗೆ ಸಮಾಧಾನ ಇರಲಿಲ್ಲ. ನನ್ನ ಮಗ ಆಗಿ ಹುಟ್ಟಿರ್ತಕ್ಕಂಥವ್ನು ಯಾರಿಗೆ ಪಟ್ಟಾಗಬೇಕು? ನನ್ನ ಮಗನಿಗೆ ಭರತಗೆ ಪಟ್ಟಾಗಲಿ ಅಂತೇಳಿ ಕೈಕಾನ ಹೊಟ್ಟಿ ಕಿಚ್ಚಾಯ್ತು. ಕೈಕಾಗ ಯಾವಾಗ ಮನಸ್ಸಿನೊಳಗೆ ಹೆಚ್ಚು ಕಡಿಮೆ ಆಯ್ತು, ಗಂಡನಿಗೆ ಒಂದು ಸಮಯದ ಮಾತು ತಗೊಂಡಾಳ. ಏನಂತ ಹೇಳಿ, ನಾನು ಕೇಳಿರ್ತಕ್ಕಂಥ ವರ ಒಂದು ಪ್ರಸಂಗದಾಗ ಕೇಳ್ತೀನಿ ಅಂತ ಮಾತು ತಗೊಂಡಾಳ. ಆ ಮಾತು ತಗೊಂಡ ಪ್ರಕಾರದಾಗ ರಾಮ ರಾಜಗಾದಿಗೆ ಏರು ಹೊತ್ತಿನೊಳಗ ರಾಮ ರಾಜಗಾದಿಗೆ ಏರಬಾರದು, ರಾಮಗ ವನವಾಸ ಆಗ್ಬೇಕು, ನನ್ನ ಮಗನೇ ಪಟ್ಟಕ್ಕೇರ್ಬೇಕಂತ ಹೇಳಿ ಮಾತು ತಗೊಂಡ್ರು ಗಂಡನ ಹತ್ತಿರ. ಅವಾಗ ಗಂಡ ರಾಮನಿಗೆ ವನವಾಸಕ್ಕೆ ಕಳಿಸ್ಬೇಕಾಯ್ತು. ಯಾಕೆ ಕಳಿಸ್ಬೇಕಾಯ್ತಾರೆ? ಹಿಂದಿನ ಜನ್ಮದ ಹೇಳ್ಯಾರಲ್ಲ,
ಬತ್ತಿ ಎಣ್ಣೆ ಕೂಡಿದರೆ ದೀಪ ಆಯ್ತು, ಹೌದು ಒಡಲು ಆತ್ಮ ಕೂಡಿದರೆ ಜೀವ ಆಯ್ತು ಅಂತಕ್ಕಂಥ ಮಾತನ್ನ ಹೇಳ್ಯಾರ. ಹೌದೌದು ಪಾಪ ಪುಣ್ಯ ಸಮ ಆಯ್ತಂದ್ರ ಒಂದ ಜೀವಾತ್ಮ ಆಕೈತತ್. ಆಕೈತ್ರಿಪ್ಪ. ಬರೇ ಪುಣ್ಯ ಆದ್ರ ಮಕ್ಕಳು ಹುಟ್ಟುದಿಲ್ರಿ. ಪಾಪ ಪುಣ್ಯ ಯಾವಾಗ ಸೌಣ ಆಗ್ತಾ ಅವಾಗ ಮಕ್ಕಳು ಹುಟ್ಟೋತ್ ಮಲ್ಲಪ್ಪನ ಹೌದ್ರಿಪ್ಪ. ಶಾಸ್ತ್ರ ಹೇಳ್ತದ. ದೀಪ ಎಣ್ಣೆ ಆಗ್ಬೇಕು, ದೀಪ ಹತ್ತಬೇಕಾದ್ರೆ ಎಣ್ಣೆ ಬತ್ತಿ ಕೂಡ್ಬೇಕು, ಬೇಕು ಒಡಲ ಜೀವ ಕೂಡ್ಬೇಕು. ಅದಕ್ಕೆ ಪಾಪ ಪುಣ್ಯ ಸಮನಾದಾಗ ಹುಟ್ಟಿ ಬರ್ತಿರ್ತಕ್ಕಂಥ ಈ ಶರೀರ ಹೌದು ಅವಾಗ ರಾಜ್ಯಗಾದಿಗೆ ಅನ್ನ ವನವಾಸಕ್ಕೆ ಹೊಂಟ. ಹೊಂಟ ಕರೆ ಸತ್ಯದಿಂದ ನಡೆದಿರ್ತಕ್ಕಂಥ ತಮ್ಮ ಭರತಂದ ನಮ್ಮ ಅನ್ನ ರಾಜ್ಯಗಾದಿಗೆ ಏರ್ಬೇಕಾಗಿತ್ತು. ಹೌದು ಕರೆ ನಮ್ಮ ಅಣ್ಣನ ಮೇಲೆ ನಮ್ಮ ತಾಯಿ ಬಾವು ಪರಕು ಮಾಡ್ಯಾಳ, ಕರೆ ನಾ ಹೊಟ್ಟೆ ಪರಕು ಮಾಡೋದಿಲ್ಲ ತಿಳ್ಕೊಂಡು ರಾಜ್ಯ ಸಿಂಹಾಸನದ ಮೇಲೆ ರಾಮನ ಪಾದುಕೆಗಳನ್ನು ಏರಿಸಿ ಬಿಟ್ಟನ ಬಂಧುಗಳೇ. ಅವರು ಕರೆ ಕರೆ ಅಣ್ಣತಂಬರು, ಕರೆ ಕರೆ ಅಣ್ಣತಂಬರು ಅವರು. ನಮ್ಮ ಅಣ್ಣ ಏರ್ಬೇಕಾದ ಜಾಗಕ್ಕೆ ನಮ್ಮ ಅವು ಬಾವು ಪರಕ ಮಾಡ್ಯಾಳ, ಕರೆ ನಾ ಬಾವು ಪರಕ ಮಾಡಬಾರ್ದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅಣ್ಣನ ಪಾದರಕ್ಷೆಯನ್ನು ಸಿಂಹಾಸನ ಮೇಲೆ ಇಟ್ಟ ಅಂದ್ರೆ ಕರೆ ಕರೆ ತಮ್ಮ. ಅದಕ್ಕಟ್ಟು ಸುಂದರವಾಗಿರ್ತಕ್ಕಂಥ ಸೇವಾ ನಡೆದ ಬಂಧುಗಳೇ. ಪ್ರತಿ ವರ್ಷ ನಮ್ಮ ಅರಣ್ಯ ಸಿದ್ದನ ಜಾತ್ರೆ ಈ ಸಲ ಪಲ್ಲಕ್ಕಿ ಕೂಡಿಸಿರಿ ಊರಾಣ ದೇವ್ರುಗಳು. ಯಾಕಂದ್ರೆ ಇಲ್ಲಿ ಮಾವಿನಹೊಂಡ ಗ್ರಾಮ ಅಂದ್ರೆ ಸಾಮಾನ್ಯ ಗ್ರಾಮ ಅಲ್ಲ, ಇದು ಬಹಳ ಹೆಸರಾಂತವಾಗಿರ್ತಕ್ಕಂಥ ಗ್ರಾಮ ಐತಿ. ಈ ಹೆಸರಾಂತ ಗ್ರಾಮನ್ನ ನೀವು ಎಲ್ಲಾರು ಕೂಡ್ಕೊಂಡು ಇನ್ನಟ್ಟು ಎತ್ತರ ಮಟ್ಟಿಗೆ ಹೆಸರು ತರಂಗ ಬೆಳಕಿಗೆ ಬರಂಗ ರಾಯಬಾಗ ತಾಲೂಕಿನೊಳಗೆ ಮಾವಿನಹೊಂಡ ಅಂದ್ರ ಜಗತ್ತದೊಳಗೆ ಹೆಸರಾಗಿರ್ಬೇಕು. ಎಲ್ಲಾ ದೇವತರ ಜಾತ್ರೆಯಲ್ಲಿ ಹಿಂದ ಮಲ್ಲಯ್ಯನ ಜಾತ್ರೆ ಒಳಗ ನಮ್ಮ ಜನವಾಡದ ಮಾರುತಿ ಯಕ್ಷಂಬ ನರಸೋರ್ ಬಂದ್ ಹಾಡ್ಯಾರ, ಕೆಲವು ಜಾಗದಾಗ ಹರದೇಶಿ ನಾಗೇಶ್ವರ್ ಬಂದ್ ಹಾಡ್ತಾರ. ಅಮೋಘ ಸಿದ್ದನ ಜಾತ್ರೆ ಒಳಗೆ ಈ ಸಲ ಹಡಲಗಿರಿ ಶಾಂತಕ್ಕ ನಮ್ಮ ಮುತ್ತೂರದ ಮೇಳ ಬಂದಂಗಿತ್ತು. ಅದಕ್ಕ ಎಲ್ಲಾನು ನಿಮಗೆಲ್ಲರಿಗೂ ಭಗವಂತ ಆ ಪರಮಾತ್ಮ ರೇವಣ ಸಿದ್ದಾಗ್ಲಿ. ನಮ್ಮ ಇಲ್ಲಿ ಬೆಂಡವಾಡ ಸಮೀಪ ನಾಳೆ ದವಣದೂರಿಗೆ ರೇವಣ ಸಿದ್ಧ ಗಿರಿ ಏರ್ತಾನ. ಅಂತವನ ಆಶೀರ್ವಾದ ನಿಮಗೆ ಸದವಂದ ಕಾಲ ಇರಲಿ. ಮಾವಿನಹೊಂಡ ಗ್ರಾಮಕ್ಕ ನಿಮ್ಮ ಟ್ರಸ್ಟ್ ಕಮಿಟಿ ಒಳಗೆ ಒಳ್ಳೆ ಶಕ್ತಿಯನ್ನು ತುಂಬಿಸಿ ನಿಮ್ಮದು ಉನ್ನತ ಸ್ಥಾನಕ್ಕೆ ತರುವಂತ ಶಕ್ತಿಯನ್ನು ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಸತ್ಸಂಗಕ್ಕ ನಮ್ಮದ ಟ್ರಸ್ಟ್ ಕಮಿಟಿ ವತಿಯಿಂದ ಗುರು ಹಿರಿಯರ ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಿ ಪಟ್ಟೆ ಬೇಗನೆ ಸುರೇಶನ್ನ ಸಂದ ಸೇವೆಯನ್ನ ಪ್ರಾರಂಭಗೊಳಿಸ್ರಿ. ಒಂದು ಸ್ವಲ್ಪ ಸ್ಟೇ ತರಂಕ ಅಂತಾರ ಮಾಳು ಸರ್ ಇದ್ರಾಗ. ಯಾಕ ತಂಗಿ ಪ್ರಶ್ನೆಗೆ ಉತ್ತರಕ್ಕ ಏನು ಸ್ಟೇ ತರ್ತಾರ ನೋಡ್ಕೊಂಡು ಆಮೇಲೆ ಅದನ್ನ ಜಡ್ಜಸ್ ಆಗಿ ನಾವು ತೀರ್ಪು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಎರಡು ಮಾತಿಗೆ ವಿರಾಮದ. ಇದೊಂದು ನೀತಿ ಮಾತನ್ನ ಅಳವಡಿಸ್ಕೋಬೇಕು. ನಾವು ಅಣ್ಣತಮ್ಮರಾಗಿ ಬಿಟ್ಟು ಹೋಗೋರು ಇದ್ದು, ಬಿದ್ದು ಹೋಗೋ ಜನ್ಮಕ್ಕ ಜಿದ್ದವರ್ಮನ ಯಾಕಂತ ಹೇಳ್ಯಾರ. ಹೆಂಗ್ ಹೇಳ್ತಾರ ಹಿರಿಯರ ಕೇಳಿದ್ರ, ಬಿದ್ದು ಹೋಗು ಜನ್ಮಕ್ಕ ಜಿದ್ದವರ್ಮ ಯಾಕ, ಬಿದ್ದು ಹೋಗಿ ಗೆದ್ದಿ ನನ ಬ್ಯಾಡ ಬಿದ್ದು ಹೋಗು ತನಕ ಅಂತ ಹೇಳ್ಯಾರ ಅವ್ರು. ಹೆಂಗ್ ಹೇಳ್ತಾರು, ಒಟ್ಟೆ ಗೆದ್ದಿನ ಅನ್ಬಾರ್ದತ್ ನಾವ್ ಬಿದ್ದು ಹೋಗುತ್ತಾನ. ಅದಕ್ಕೆ ಅಂತ ಜನ್ಮಕ್ ನಾವು ಬಂದಿವಿ. ಹೆಂಗ ತಾಯಿ ತಪ್ಪಾಗಿ ನಡ್ಕೊಂಡ್ರು ಹುಟ್ಟಿರ್ತಕ್ಕಂಥ ಮಗ ನಮ್ಮ ಅಣ್ಣ ಏರ್ಬೇಕಾಗಿರ್ತಕ್ಕಂಥ ಗಾದಿಗೆ ನಾ ಏರಬಾರ್ದತ್ತ ಅಣ್ಣನ ಪಾದರಕ್ಷೆ ಹೆಂಗ ಏರಿಸ್ಯಾನಲ್ಲ ಬಂಧುಗಳು. ಯಾರಾದ್ರೂ ಹೇಳ್ಯಾರ ಅವ್ರು, ಕಲ್ಕಿ ಮಾತಾ ಕಟ್ಟಿದ ಬುತ್ತಿ ಒಟ್ಟಿದ ಬಣವಿ ನಿತ್ತ ನೀರ ಎಂದೂ ಶಾಶ್ವತ ಅಲ್ಲನಂತ ಮಾತನ್ನ ಹೇಳ್ಯಾರ. ಕಲ್ಕಿ ಮಾತಿನ ಬೆನ್ನ ಹತ್ತಿ ಕಟ್ಟಿದ ಬುತ್ತಿನೇ ಶಾಶ್ವತ ಆಕೈತಿ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ನಿತ್ಯ ನೀರಿನೊಳಗೆ ಶಾಶ್ವತ ಆಕೈತಿ, ಒಟ್ಟಿದ ಬಣವಿನೇ ಶಾಶ್ವತ ಆಕೈತಿ ಅಂತ ಎಂದೆಂದು ಬಂಧುಗಳೇ ಕಾರ್ಯಗಳನ್ನು ಮಾಡೋದು ಬಿಡಬಾರದು ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿಗೆ ವಿರಾಮದ. ಮುಂದು ಬೆಳಿಗ್ಗೆ 5 ಗಂಟೆ ಸುಮಾರ ಚಲೋ ಒಂದೇ ಒಂದು ಉದಾಹರಣೆ ಹೇಳೋದಕ್ಕೆ ಬರ್ಬೇಕಂತಕ್ಕಂಥ ಆಶೆ ಅದ. ಸಮಯ ಸಿಕ್ತಂದ್ರೆ ನನ್ನ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಜನ್ನವನ ಕಥೆಯನ್ನು ಹೇಳಿ ಎಲ್ಲರೂ ನೀವು ಕುಡ್ಕೊಂಡು ಸಾವಧಾನ ರೂಪದಲ್ಲಿ ಮಹಾಮಂಗಲ್ ಮಾಡುವಂತಕ್ಕಂಥ ಮಾತನ್ನು ಹೇಳಿ ಮುತ್ತೂರು ಕಲಾ ತಂಡಿಗೆ ಸೇವೆ ಬರ್ತದೆ. ಬ್ಯಾಡ್ರಿ ಹಂಗೆ ಅದರದು ಹಂಗಿರೋದಿಲ್ರಿ ಸರ್. ನಾವ್ ಯಾಕೆ ಬಂದೀವ್ರಿ, ನಾವ್ ಇಲ್ಲದ ಜಾಗದಾಗ ನೀವು ಯಾನ ಮಾಡಿದ್ರು ನಡೀತದೆ. ನಾವ್ ಯಾನ್ ಹೇಳಿವ್ರಿ, ಪದ್ಯ ಹಾಡಬೇಕು, ನಡು 4 ಮಾತು ಹೇಳ್ಬೇಕು, ಚಾಲ್ ಹಾಡಬೇಕು, ಮುಂದಿನವ್ರಿಗೆ ಪಾಳಿ ಕೊಟ್ಟು ಬಿಡ್ಬೇಕು, ಇಷ್ಟೇ. ಇದು ಮಂಗಲ್ ಆಗುತ್ತಾನ ಹೋಗುದ್ರಿ ಸರ್. ನಾವ್ ಇಲ್ಲದಲ್ಲಿ ನೀವು ಬೇಕಾದ್ ಮಾಡ್ರಿ ನಡೀತೈತಿ. ಮಂಗಲ್ ಆಗುತ್ತಾನೆ ಹೆಂಗ ಅದ್ರ ಪದ್ಧತಿ ಸಂಗಾಟೆ ಹೋಗುದು. ಈಗ ಯಾನು ಇಲ್ರಿ ಸರ್. ಪದ್ಯ ಹಾಡ್ರಿ, ನಿಮ್ಮ ಸಮಯದೊಳಗೆ ನೀವು ಯಾನ ತಕರಾರು ತರ್ತೀರಿ, ಯಾನ ಸ್ಟೇ ತರ್ತೀರಿ. ನಿಮ್ಮ ಪಾಳ್ಯದೊಳಗೆ ಯಾವಾಗ ಬೇಕಾದಾಗ ಏನ್ ಬೇಕಾದ್ ಮಾಡೋದಿಲ್ರಿ ಸರ್. ಯಾಕ್ರಿ, ಪೂಜಾ ಮಾಡೋ ಸಮಯದ ಪೂಜಾನೇ ಮಾಡ್ಬೇಕು, ಪ್ರಸಾದ ಮಾಡೋ ಟೈಮ್ದಾಗ ಪ್ರಸಾದ ಮಾಡ್ಬೇಕು. ಮತ್ ಅದಕ್ಕ ನೀವು ಸೇವೆಯನ್ನು ಯಾಕಂತ ಕೇಳ್ರಿ ಸರ. ಸಮುದ್ರ ಬಹಳ ದೊಡ್ಡದದ. ಎಲ್ಲಾ ಸಮುದ್ರದ ನೀರನ್ನ ಎಲ್ಲರಿಗೂ ಕುಡಿಲಿಕ್ಕೆ ಬರುದಿಲ್ಲ. ಯಾರ ತಟ್ಟಕ್ಕೆ ಕುಡ್ದಾರ, ಯಾರ ಬಗಿಸಿ ಕುಡ್ದಾರ, ಯಾರ ತೆಂಬಿ ಕುಡ್ದಾರ. ನಾವು ಯಾಕೆ 2 ಮಂದಿ ಕಲೆಗೆ ಮೆಚ್ಚಬೇಕು ಸರ್ ಹೆಣ್ಮಕ್ಳಿಗೆ ಅಂತ ಕೇಳಿದ್ರ, ಗಂಡ ಮಕ್ಕಳಿಗೆ 8 ಮಂದಿ ಸಬದೊಳಗಾಯ್ತು ನಾಡಿನ ಮೇಲೆ ನೋಡ್ರಿ ಮೈಕಿನ ಮುಂದೆ ತಂದ್ರಿ ಸರ್, ಕಾಲು ನಡಗ್ತಾವ, ಕಾಲೊಬ್ರು ಹಿಡ್ಕೊಂಡ್ಬೇಕು. ಅಂತದ್ರೊಳಗೆ ಮಕ್ಕಳು ಮೈಕ್ ಹಿಡಿದು ಸಭಾ ರಂಜಿಸಿ ಹಾಡ್ಲಿಕ್ಕತ್ತಾರಂದ್ರ ಸಾಮಾನ್ಯ ಮಾತಲ್ಲ.
ಯಾನ್ ಆಗ್ಯದ ನೋಡೋಣ್ರಿ. ನಿಮ್ಮ ಸನ್ನಿವೇಶದಾಗ ನೀವು ಯಾನ್ ಕೇಳಬೇಕಾಗಿದೆ, ಯಾನ್ ಹೇಳ್ಬೇಕಾಗಿದೆ ಮಾಡ್ರಿ. ಮಾಡಿದ ನಂತರ ನಾವು ತೀರ್ಪು ತಗೋತೀವಿ. ಹಿರಿಯರದಾರ, ಹಿರಿಯರ ತಾಳಿ ಕೊಟ್ಟಾರ. ತಾಳಿ ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ಏನ್ ಅರ್ಥ ಆಗ್ಯದ, ನೀವು ಆ ಅರ್ಥಕ್ಕೆ ಏನ್ ಹೇಳಿ ಕೊಡ್ತಿರಂತಕ್ಕಂಥ ನೋಡೋರು ಇದ್ದೀವಿ. ನಿಮ್ಮ ಸಮಯ ತಕ್ಕಂತೆ ಮಾಡಿರಂತಕ್ಕಂಥ ಸೇವೆಯನ್ನು ಹೇಳಿ ಬಸವಣ್ಣ ಬೇಗ ನಿಮ್ಮ ಸೇವೆಯನ್ನು ಪ್ರಾರಂಭಗೊಳಿಸ್ರಿ. ಓಕೆ ಓಕೆ ಇರ್ಲಿ, ಸಂತೋಷ ಅದ. ಯಾಕಂದ್ರ ಗಪ್ಪ ಯಾಕಂದ್ರ ಒಬ್ಬ ಜಡ್ಜಸ್ ಆಗಿ ಕಲಾವಿದರನ್ನ ಕೊನೆ ತನಕ ತೂಗೊಂಡು ಹೋಗಬೇಕಾದದ್ದು ಅವ್ರ ಕರ್ತವ್ಯ ಅದ. ಇರ್ಲಿ, ದಯವಿಟ್ಟು ಅವ್ರ ದೊಡ್ಡ ಮನಸ್ಸಿಗೆ ದಯವಿಟ್ಟು ಒಂದ್ಸರಿ ಜೋರಾದ ಚಪ್ಪಾಳೆಯನ್ನ ಕೊಡ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಅದ. ಈಗ ನಮ್ಮ ಪಾಳ್ಯದೊಳಗೆ ಮಾತಾಡು, ಅವ್ರ ತೀರ್ಮಾನ ಏನ್ ಕೊಡ್ತಾರ ಕೊಡುವರಕ್ಕ, ಮತ್ತೆ ಏನ್ ಮಾಡೋದೈತಿ ಅವ್ರನ್ನೇನ್ ಮಾಡೋದೈತ್ರಿ? ಹರಿ ಹೊತ್ತೆ ನಮ್ಗೂ ರೊಕ್ಕ ಕೊಡ್ತಾರೋ, ಅವ್ರು ರೊಕ್ಕ ತಗೋತಾರೋ, ಹೋಗಿ ಬಿಡುದ್ರಿ. ಇಲ್ಲ ಅದ್ ಹಂಗಿರತತಿ.